ನಮ್ಮ ಮನೇಲಿ ಈ ಥರ ಎಲ್ಲ ಆಗಿದೆ, ಸುಭಾಷ್ ಅವ್ರು ಈ ಥರ ಎಲ್ಲ ಆಡ್ತಾ ಇದ್ದಾರೆ ಅಂತ ನಾನು ಹೆಂಗೆ ಹೇಳೋದು? ಹೆಂಗೆ ಇವ್ರ ಹತ್ರ ಎಲ್ಲ ನನ್ನ ಕಷ್ಟ ಹೇಳ್ಕೊಳ್ಳಿ? ನಾನು ಅದೆಲ್ಲ ಹೇಳ್ಕೊಂಡ್ರೆ ಇವ್ರು ಸಹಿಸ್ಕೋತಾರ? ಯಾಕೆ ಸುಭಾಷ್ ಅವ್ರು ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇದ್ಯಾಕೆ ಹುಡುಗಿ ಇಲ್ಲಿ ಕೂತಿದಲ್ಲ? ಸರಸ್ವತಿ, ಇದ್ಯಾಕವ ಇಲ್ಲಿ ಕೂತಿದ್ದಿ? ಚಿಕ್ಕವ ಹೇಳಿ. ಸುಮ್ಮನೆ ಕೂತ್ಕೊಂಡೆ, ಅದು ಯಾಕೋ ಬೇಜಾರಾಗ್ತಿತ್ತು, ಹಂಗೆ ಸುಮ್ಮನೆ ಕೂತಿದ್ದೆ. ಅಲ್ಲ ಕಣವ, ಯಾಕೆ ನಾನು ನೋಡ್ತಾನೆ ಇದ್ದೀನಿ ಬಂದಾಗಿದ್ದ ಒಂಥರ ಇದೆಯಲ್ಲ, ಏನಾಯ್ತು? ಏನಾರ ಇದ್ರೆ ಹೇಳ್ಕೊಳವ, ಏನಾಯ್ತು? ಹುಷಾರಾಗಿದ್ದಿ ತಾನೇ? ಮನೆ ಕಡೆ ಎಲ್ಲ ಏನು ತೊಂದ್ರೆ ಇಲ್ಲ ತಾನೇ? ಹೇಳವ, ಏನೋ ಇದ್ರುವ. ಇದೇನು ಚಿಕ್ಕವ ಹಿಂಗಂತ ಇದ್ರೆ? ಹಂಗೇನಿಲ್ಲ, ಚೆನ್ನಾಗಿದ್ದೀನಿ ತಗೊಳ್ಳಿ. ನನಗೇನಾಗೈತೆ ಏನಂತ ಏನಿಲ್ಲ. ನಾನು ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅದೇ ಸುಭಾಷ್ ಅವರು ಬೇರೆ ದೇಶಕ್ಕೆ ಹೋಗಿದ್ರಲ್ಲ, ಒಂದು ಫೋನ್ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನೆಟ್ವರ್ಕ್ ಏನೋ ಸಿಕ್ಕಿಲ್ಲ ಅನಿಸ್ತದೆ, ಅದಕ್ಕೆ ಮಾಡಿಲ್ಲ. ಅದೇನಾರ ಇದ್ರೆ ಹೇಳ್ಕೊ ಬಾ, ಹೇಳ್ಕೊ. ನೀನು ಮನ್ಸಲ್ಲೆಲ್ಲ ಇಕ್ಕಬಾರ್ದಂಗೆಲ್ಲ ಏನಾರ ಇದ್ರೆ ಹೇಳ್ಕೋಬೇಕು. ಅದು ಸುಭಾಷಪ್ಪ ನಿನ್ನ ಕರ್ಕೊಂಡೋಗಿಲ್ಲ ಅಂತಾನೆ. ಅಯ್ಯೋ ಬಿಡವ, ಅದು ಎಂಥದೋ ವೀಸಾ ಪಾಸ್ಪೋರ್ಟು ಏನೋ ಬೇಕಂತಲ್ಲ, ಅವೆಲ್ಲ ಇಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗಕ್ಕಾಗಿಲ್ಲ. ಇನ್ನೊಂದ್ಕಿತ ಅವೆಲ್ಲ ಮಾಡಿಸ್ಕೊಂಡು ಈಗಲೇ ಮಾಡಿಕೊ ಮಗ, ಆಮೇಲೆ ಹೋಗಿ ಅಂತೆ. ಬೇಜಾರೇನು ಮಾಡ್ಕೊಬೇಡ ಆಯ್ತಾ? ಬಾ ಇವಾಗ ನೆಮ್ಮದಾಗಿ ಹಬ್ಬ ಮಾಡಿ ಅಂತೆ. ಚಿಕ್ಕಮ್ಮ, ಅದಕ್ಕೆ ನಾನು ಸುಮ್ಮನಾದೆ. ನನಗೇನು ಬೇಜಾರಿಲ್ಲ, ನನಗೆ ಇಲ್ಲಿ ಊರಿಗೆ ಬರೋಕ್ಕೆ ತುಂಬ ಇಷ್ಟ. ಆದರೂ ನಂಗೂ ಅರ್ಥ ಆಯ್ತದೆ ಬಿಡು ಮಗ, ನೀನು ಹೇಳ್ಬೇಕ, ನಂಗೂ ಅರ್ಥ ಆಯ್ತದೆ. ಸರಿ ಆಯ್ತು, ಬಾ ಇವಾಗ. ಅಕ್ಕ ಹೆಂಗೋ ಕರೀತದೆ, ಬಾ ಬಾ. ಓ ಅಕ್ಕನೇ ಬಂತು. ಸರಿ ಮಾತಾಡ್ತೀರಿ, ಏನಾರ ತಿನ್ನಕ್ಕೆ ಕುಡಿಯೋಕ್ಕೆ ಮಾಡ್ಕೊಬತ್ತೀನಿ. ಏನು ಬೇಡ ಬಾ, ಏನು ಮಾಡ್ಕೋತಿ? ಏನು ಬೇಡ, ಕೂತ್ಕೋ. ಏನು ಬೇಡ, ನೀನು ಟೀ ಕುಡಿತಿ ಮಗ, ನಾನೇ ಮಾಡ್ಕೊಬತ್ತೀನಿ. ಇಲ್ಲ ಕಣವ, ಏನು ಬೇಡ, ಟೀ ಏನು ಕುಡಿಯಲ್ಲ. ಅದು ಯಾಕೆ ಹಂಗಂದಿಯೇ? ಸುಮ್ಮನಿರು, ಮಾಡ್ಕೊಬತ್ತೀನಿ. ಸಾಯಂಕಾಲಕ್ಕೆ ಆಲೆಯ ಟೀನೋ ಕಾಪಿನೋ ಏನಾರ ಕುಡಿದ್ರೆ ಮನ್ಸಿಗೊಂಥರ ನೀರಾಳಾಗ್ತದೆ. ಇರೋರು ಮಾಡ್ಕೊಬತ್ತೀನಿ. ಅಕ್ಕ ಬಂದು ಕೂತ್ಕೊಂಡು ಮಾತಾಡ್ತಿರು. ಯಾಕೋ ಸರಸ್ವತಿ ಮುಂಕಾಗೋಳೆ, ಇಬ್ರು ಮಾತಾಡ್ತೀರಿ. ಟೀನುವ ಇದು ಬಜ್ಜಿ ತಂದವರಲ್ಲ, ಬಜ್ಜಿ ಹಾಕಬತ್ತೀನಿ ಅಲ್ಲ, ಮಾತಾಡ್ತೀರಿ. ಅಯ್ಯೋ ಬಾರಿ ಚಂದ್ರಮ್ಮ, ಅದೆಲ್ಲ ಯಾಕೆ ಇವಾಗ? ಏನು ಬೇಡ ಬಾ. ಸುಮ್ಮನಿರಕ್ಕ ನೀನು. ಯಾಕೋ ಪಾಪ ನೆನ್ನೆ ರಾತ್ರಿ ಬಾಯ್ ಕೆಟ್ಟೈತೆ ಅಂದೆ. ಇರು ಇರು ಬಂದೆ. ಅವ್ವ ಏನವ ಇದು? ಅಲ್ಲ ಇವ್ರು ಹೆಂಗೆ ಇಷ್ಟೊಂದು ಬದಲಾದ್ರು? ಯೋನೋ ಕಣವ ನನ್ನ ಕಾಣೆ. ಅದೇ ಕಣ್ಮಗ, ಅದೇ ಅವಳ ಮಗಳು, ಅದೇ ಗೀತೆ, ಅದೇನೇನೋ ಆಸ್ಪತ್ರೆಗೆ ಕರ್ಕೊಂಡೋಗಿ ಕಿಡ್ನಿ ಮಾರ್ಕೊಳ್ಳೋಕ್ಕೆ ಎಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು, ಅದೇ ಇವಳು ಯಾರವಳು ಚಿಕ್ಕರಂಗಮ್ಮ ಅವಳಲ್ಲ, ನಿಮ್ಮ ಚಿಕ್ಕವ ಇನ್ನೊಬ್ಳು ಅವಳು ಮೊಮ್ಮಗ ಇಲ್ವನೇ? ಅದೇ ದೊಡ್ಡ ಮಗನ ತಾಯಿ ಮಕ್ಕ ಇಲ್ವಾ ಅವ್ರ ಮಗ ಅಬಿ? ಹ್ಞೂ ಗೊತ್ತು ಬಿಡವ, ಅದೇ ಅವಳು ಗೀತಾರ ಗಂಡ. ಹ್ಞೂ ಅವಳಿಯ ಮಗಳು ಸೇರ್ಕೊಂಡು ಇಂಥ ಕೆಲಸ ಮಾಡಿರಲ್ಲ ಅಂತ ಮನ್ಸಿಗೆ ಭಾರಿ ದುಃಖಪಟ್ಲು. ಆಮೇಲೆ ಶಿವನೇ ಹೋಗಿ ಆಸ್ಪತ್ರೆಗೆ ಎಲ್ಲ ಪಾರು ಮಾಡಿ ಕರ್ಕೊಬಂದೆ. ಆಗಿಂದ ಬಸಿ ಹಿಂಗೆ ಚೆನ್ನಾಗಿ ಅವಳೆ. ಏನೋ ನಾನಂತೂ ಏನು ಅಷ್ಟು ನಂಬಿಕೆನೇ ಇಟ್ಕೊಂಡಿಲ್ಲ. ಯಾವಾಗ ಹೆಂಗೆ ಬದಲಾಯ್ತಾಳೋ ಆಮೇಲೆ ಹೇಳೋಕೆ ಹಾಕಿಲ್ಲ. ಎಷ್ಟು ಬೇಕೋ ಅಷ್ಟಕ್ಕೆ ಇರೋದು. ಆದರೂ ಅದು ಮಾಡ್ಕೊಬತ್ತೀನಿ ಇದು ಮಾಡ್ಕೊಬತ್ತೀನಿ ಅಂತ ಹಿಂಗೆ ಆಡ್ತಾಳೆ. ನಾನು ಇನ್ನೇನು ಮಾಡಿದೆ, ಸುಮ್ಮನೆ ಆಯ್ತೀನಿ ತಗಿ, ಏನಾರ ಮಾಡ್ಕೊ ಹೋಗತ್ತಾಗೆ ಅಂತ. ಒಳ್ಳೆಯರಾಗಿದ್ರೆ ಸುಮ್ಮನಿರವ, ಹಂಗೆಲ್ಲ ಅನುಮಾನ ಪಡ್ಬೇಡ ನೀನು ಪಾಪ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಲ್ಲ, ನಾನು ಅನ್ನಂತೂ ಭಾರಿ ಚೆನ್ನಾಗಿ ನೋಡ್ಕೊತಾವ್ರೆ. ಅದು ಏನು ಬೇಕು ಎತ್ತಬೇಕು, ಯಾಕೆ ಸಪ್ಗಿದ್ದಿ, ಏನಾಯ್ತು ಎತ್ತಾಯ್ತು ಅಂತ ಭಾರಿ ಚೆನ್ನಾಗಿ ಇದು ಮಾಡ್ತಾರೆ, ಭಾವಿಸ್ತಾರೆ ಕಣವ. ಯೋನೋ ಬಿಡವ, ಹಿಂಗಿದ್ದವಳು ಹಂಗಿರಲ್ಲ. ಏನಾರ ಮಾಡ್ಕೊಳ್ಳಿ, ಯಾಕಬೇಕು ನೋಡಂಕಂತೆ. ಇನ್ನು ಎಷ್ಟು ದಿನ ಹಿಂಗೆ ಹೇಳ್ತಾಳೆ ಅಂತ. ನಿಜವಾಗ್ಲೂ ಭದ್ರಾಗಿದ್ರೆ ಸರಿ, ಸುಮ್ಮನೆ ನಾಟ್ಕಾಡ್ಕೊಂಡು ಪಾಟ್ಕಾಡ್ಕೊಂಡು ಇದ್ರೆ ನಾನು ಮತ್ತೆ ಸರಿಯಾಗಿ ಗಾಳಿ ಕರವ ತೆಗೆದುಬಿಡ್ತೀನಿ ಅವಳಿಗೆ. ಸರಿ ಆದ್ಬಿಡು. ನಿಂದೇನು ಕತೆ? ನಂದೇನವ? ನಂದೇನೂ ಇಲ್ಲ. ಏನು ಹಿಂಗೆ ಕೇಳ್ತಿದ್ಯಾ? ಸುಮ್ಕಿರು ಮಗ, ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದ. ನಾವೆಲ್ಲ ಮಾತಾಡ್ಸಿರು ಹಂಗೆ ಕತೆ ಆಡ್ಕೊಂಡು ಇದ್ರೆ ಇರ್ತೀಯ ಮಾತಾಡ್ಕೊಂಡು. ಇಲ್ಲ ಅಂದರೆ ಏನೋ ಮಂಕ್ಬೋದೊಳಗೆ ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತೀಯ. ಏನು ಎತ್ತ ಅಂತ ಎಷ್ಟು ಕೇಳಿದ್ರು ಏನು ಹೇಳೋಕ್ಕಿಲ್ಲ. ಏನಾಯ್ತು ಹೇಳು, ಅದೇನು ಅಂತ. ಇಲ್ಲ ಕಣವ, ನೀನೇ ತಪ್ಪು ತಿಳ್ಕೊಂಡಿದ್ಯಾ. ಹಂಗೇನು ಇಲ್ಲ ಕಣವ. ಹೋಳಿ ಅಂದರು ನಿನ್ನ ಬೇರೆ ದೇಶಕ್ಕೆ ಹೊರದೇಶಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತಾನೆ. ಬೇಜಾರು ಮಾಡ್ಕೊಬಿಡ ಬಿಡು ಮಗ, ಇನ್ನೊಂದ್ಕಿತ ಹೋಗಿ ಹೋಯ್ತೀಯ. ಹ್ಞೂ ಸರಿ ನಾವು ಆಯಿತು.
ಬೇರೆ ದಿವಸಕ್ಕೆ ಇನ್ನೊಂದು ಕಿತ ಹೋಗಿ ಅಂತೆ. ಇವಾಗ ಏನು ಬೇಜಾರು ಮಾಡ್ಕೊಬಿಡ, ಸುಮ್ಮನಿರು ಆಯ್ತಾ. ಇನ್ನೇನಾರ ಇದ್ರೆ ಹೇಳ್ಕೊ, ನಿನ್ನ ಮನಸ್ಸಲ್ಲೇ ಎಲ್ಲ ಇಕ್ಕಬೇಡ ಸರಿಯಾ. ಪುನವ ಎಲ್ಲ ಹೇಳ್ಕೊತೀನಿ, ನೀನೇ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ಅದು ಬಿಡು, ಅಣ್ಣನ ಮದುವೆ ವಿಚಾರ ಎಲ್ಲಿಗೆ ಬಂತು? ಅಯ್ಯೋ ಏನು ಅಂತ ಹೇಳದವ, ಏನು ಅಂತ ಹೇಳದ ಎಲ್ಗೂ ಬಂದಿಲ್ಲ, ಅಲ್ಲಿಗೆ ಅದೇ ಏನೋ ಕಣವ. ಶಿವುಗೆ ಕಂಕಣ ಭಾಗ್ಯನೇ ಕೊಡ್ಬತ್ತಾ ಇಲ್ಲ. ನಾನು ಯಾವ್ಯಾವ ದೇವ್ರಿಗೋ ಅಡಿಕೆ ಎಲ್ಲ ಕಟ್ಬಿಟ್ಟೆ, ಮಂದೇವ್ರಿಗೆ ಅಡಿಕೆ ಕಟ್ಟಿದ್ದೆ, ಯಾವ್ಯಾವ ದೇವಸ್ಥಾನಕ್ಕೋ ಹೋಗಿ ಬಂದು ಏನೇನೋ ಮಾಡ್ದು. ಏನು ಮಾಡಿಲ್ವ ಅದೇನೋ ಅವನಿಗಂತೂ ಒಂದು ಹೆಣ್ಣು ಸೆಟ್ ಆಯ್ತಲ್ಲ, ಏನು ಮಾಡ್ತಾಯಿಲ್ಲ ಕಣವ, ಏನೂ ಆಯ್ತಾಯಿಲ್ಲ. ನಂಗಂತೂ ಬೇಜಾರಾಗೋಗುತ್ತೆ ಅವ್ನ ವಿಷಯಕ್ಕೆ. ಅಯ್ಯೋ ಪಾಪ ಅವನಿಗೆ ಆಲೇ 31-32 ವರ್ಷ ಆಯಿತು, ಇನ್ನವ ಕಂಕಣ ಭಾಗ್ಯನೇ ಕೂಡಿ ಬಂದಿಲ್ವಲ್ಲ ಅಂತ ನಂಗಂತೂ ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲ. ನಿಮ್ಮ ಅಪ್ಪನೂ ಭಾರಿ ಯೋಚನೆ ಮಾಡ್ತಾರೆ, ಅವ್ರು ತಾನೇ ನೋಡ್ತಾರೆ ಅಲ್ಲಿ ಇಲ್ಲಿ ಅಂತ. ಯಾವ ಹೆಣ್ಣು ಒಪ್ಪಿಗೆ ಐತಲ್ಲ, ಅದು ಯಾವುದೋ ಹೆಣ್ಣು ಅದು ಯಾವಾಗ ಹೋಗಿದ್ವಲ್ಲ ನೋಡೋಕ್ಕೆ, ಆ 2 ಹೆಣ್ಗೂ ಮದುವೆ ಮಾಡಿ ಕಳಿಸ್ಬಿಟ್ರಂತ ಅದೇ. ಅಯ್ಯೋ ನಮ್ಗೆ ಯಾಕೋ ಬೇಜಾರಾಗ್ಬಿಟ್ಟದೆ ಕಣವತ್ತಾಗೆ. ಎಲ್ಲಿ ಹೆಣ್ಣು ಹುಡ್ಕೋದು ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಒಂದು ಕಡೆ ಹೆಣ್ಣು ಸಿಗ್ತಾಯಿಲ್ಲ, ಇನ್ನೊಂದು ಕಡೆ ನಮಗೆ ಬೇಕಾಗಿರೋ ಹೆಣ್ಣು ಸಿಗ್ತಾಯಿಲ್ಲ. ಓದಿರೋ ಪಾದಿರವ ಆದರೆ ಒಪ್ಕೋತವೆ, ನಮ್ಮ ಆಸ್ತಿ ನೋಡಿ ಒಪ್ಕೋತವೆ. ಅವು ಆಮೇಲೆ ಈ ಮನೆಗೆ ಬಂದು ದರ್ಪ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತಾನೆ. ಅದಕ್ಕೆ ಏನು ಮಾಡ್ಬೇಕು ಗೊತ್ತೈತಿಲ್ಲ ಕಣ್ಮಗ. ಅಯ್ಯೋ ಅದು ಯಾಕವ ಹಂಗಂತ್ಯ, ಓದೋರೆಲ್ಲ ಏನು ಇದು ಮಾಡಕ್ಕೆ ಬರ್ತಾರೆ? ನೋಡವ ಯಾರನ್ನ ಚೆನ್ನಾಗಿರೋ ಹೆಣ್ಣು ಬಂದರೆ ಒಪ್ಕೊಂಡು ಇದು ಮಾಡಿರಿ. ನೀನೇ ನೋಡ್ತಿದ್ದೆ ಸರಸ್ವತಿ, ನಾನು ಓದಿರೋರು ಬರ್ದಿರೋರು ಅಂತ ಈಗ ನೋಡ್ತಿಲ್ಲವ. ಯಾವುದಾದ್ರೇನವ ಯಾರನ್ನ ಸರಿ, ಆದರೆ ಏನು ಮಾಡೋಣ, ನಮಗೂ ಒಪ್ಪಿಗೆ ಆಗಬೇಕಲ್ವ. ಅವ್ರು ಆಡೋದು ಬಿಂಕ ವಯ್ಯಾರ ನೋಡಿದ್ರೆ ಗೊತ್ತಾಗೋತದೆ ಎಂಥವು ಅಂತ. ಅಂಥದ್ರಲ್ಲಿ ಹೆಂಗವ ಕಂಡು ಮದುವೆ ಮಾಡ್ಕೊಳಕ್ಕಾಯ್ತದೆ ಹೇಳು ನೀನೆಯ. ಅದು ನಿಜ ಬಿಡವ. ಮತ್ತು ಇವಾಗ ಹೆಂಗೆ ಮಾಡ್ತಿರವ, ಎಲ್ಲಿ ಅಂತ ಹುಡುಕ್ತೀರ? ಅಪ್ಪಯ್ಯ ಎಲ್ಲನ ನೋಡೈತಾ ಇತ್ತೀಚೆಗೆ ಎಲ್ಲನ ಎಲ್ಲ ಯಾವ್ದನ ಬೇರೆ ಕಡೆ ಅವಂತ ಹೆಣ್ಣು? ಈಗ ಅದೇ ಗೀತನ ಮದುವೆ ಆಗಿದ್ನಲ್ಲ ಅಭಿ, ಅವಳ ಅಕ್ಕನೋ ತಂಗಿನೋ ಒಂದು ಹುಡುಗಿನ ಮಾತಾಡ್ಕೊಂಡಿದ್ರಿ ಅಲ್ವಾ? ಓ ಆವಣ್ಣ ಅದದವ, ಅದೇ ಬೇಡ ಅಂತ ಹೇಳ್ತಲ್ಲ, ಹಾಕಿಲ್ಲ ಅಂತ ಹೇಳ್ತು. ಬಾ. ಓ ಬಿಡವ, ಆ ಹುಡುಗಿಗೆ ಇನ್ನು 20 ವರ್ಷ ನೀನು. ಆ ಹುಡುಗಿ ನಮ್ಮ ಮನೇನ ಮದುವೆ ಆಯ್ತಾಳೆ, ಬಿಡು ಹೋಲಿ, ಬೇಡ ಅಂದಮೇಲೆ ಯಾಕೆ ಮಾಡ್ಕೋಬೇಕು ಪುಟ್ಟಕವ. ಓ ಅದಕ್ಕೆ ನಾನು ಸುಮ್ಮನಾದೆ ಕಣ್ಮಗ. ಪಾಪ ಅವರೇನೋ ಒಳ್ಳೆಯರೇ. ಪಾಪ ಅವಳ ಮಗಳು ತಾಯಿ ಮುಂಗೆ ಅವರ ಅವ್ವಂಗೆ ಮದುವೆ ಮಾಡ್ಕೊಳಕ್ಕೆ ಭಾರಿ ಇಷ್ಟ ಇತ್ತು. ಚಿಕ್ಕರಂಗಮ್ಮನ ದೊಡ್ಡ ಮಗಳಿಗೆ ಏನು ಮಾಡೋಣ, ಅವು ಎಣ್ಣೆ ಒಪ್ಕೋತಾ ಇಲ್ಲ. ಅದಕ್ಕೆ ಪಾಪ ಅವರು ಎಷ್ಟೋ ಹೇಳ್ಬಿಟ್ರು, ಎಷ್ಟೋ ಒಪ್ಸಕ್ಕೆ ಇದು ಮಾಡಿರು. ನಾನೇ ಬೇಡ ಅಂದೆ ಅತ್ತಗೆ. ಅಯ್ಯೋ ಏನು ಕಂಡು ಇದು ಬಂಧನ ಮಾಡಿ ಮದುವೆ ಮಾಡ್ಕೊಳಕ್ಕಾಯ್ತದೆ, ಬೇಡ ಅಂತ ಅಂದಮೇಲೆ ಹೆಂಗೆ ಮದುವೆ ಮಾಡ್ಕೊಳ್ಳೋದು? ಅದಕ್ಕೆ ನಾನು ಸುಮ್ಮನೆ ಬಿಟ್ಟೆ ಕಣವ, ಬೇಡ ಯಾಕೆ ಬೇಕು, ಸುಮ್ಮನೆ ಒಪ್ಕೊಂಡ್ರೇನು ಮಾಡ್ಕೋಬೋದು, ಬಂಧನ ಮಾಡಿ ಎಲ್ಲ ಮದುವೆ ಮಾಡೋಕ್ಕಾಗ್ತದೆ. ಏನು ಅವ್ರ ಜೀವನವ್ರು ನೋಡ್ಕೊಳ್ಳಿ, ನಮ್ಗೆ ಏನಾಗಬೇಕವ, ಬೇಡ ಅಂತಲ್ಲ ಇನ್ನೊಂದು ಎಲ್ಲ ನಾನು ನೋಡೋಣ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅತ್ತಗೆ. ಬುಡವತ್ತಗೆ ಎಲ್ಲರ ನೋಡೋಣ, ಏನು ಹೆಣ್ಗೇನು ಸಿಗಲ್ವಾ, ಸಿಗ್ತವೆ. ಅದಕ್ಕೆ ಕಣ್ಮಗ ಸುಮ್ಮನಾದ ಹೊತ್ತಗೆ. ಅಕ್ಕ ತಗೊಬಂದೆ ಟೀ ಮಾಡ್ತಾ ಇದ್ದೀನಿ, ಬಜ್ಜಿಯ ಎಣ್ಗಾಕಿದ್ದೀನಿ. ತಗೊಬಂದೆ ಅಕ್ಕ, 1 ನಿಮಿಷ. ಇವಾಗ ಯಾಕಿದೆಲ್ಲ ಮಾಡಿರೋರು? ಅಯ್ಯೋ ಅವಳಿಗೆ ಯಾರು ಹೇಳ್ತಾರೆ, ಬುಡತ್ತಾಗ ಮಾಡ್ತಾಳೇನು, ಮಾಡಲಿ ಅತ್ತಗೆ ತಿನ್ನೋಣ. ಮುಂದುವರೆಯುವುದು. ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿತದೆ.